ಅಯ್ಯಯ್ಯಪ್ಪ ಏನು ಬಿಸಿಲು ಮರ ಇದು. ಫೋನ್ ಬತ್ತ. ಹಲೋ ಹಲೋ, ಯಾರು? ಕುಂಡೆಪ್ಪರ ಮಾತಾಡೋದಾ? ಕುಂಡೆಪ್ಪನ ಮಾತಾಡೋದು. ನಮಸ್ತೆ ಸರ್. ನೀವು ಯಾರ್ರಿ? ನಾನು ಕಾಕ್ಟೇಲ್ ಕಂಪನಿಯಿಂದ ಮಾತಾಡೋದು, ಕಿಡಿಗೇಡಿ ಕೃಷ್ಣ. ಸರ್ ಸರ್ ನಿಮ್ಮ ಜೊತೆ ನಾನು 2 ನಿಮಿಷ ಮಾತಾಡ್ಬೋದಾ? ನೋಡು ತಮ್ಮ, ನನ್ನ ಜೊತೆ ಮಾತಾಡಿದ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತೈತೆ ಅಂದ್ರೆ 2 ನಿಮಿಷ ಯಾಕೆ 2 ತಾಸು ಮಾತಾಡ, ನಾನು ಫ್ರೀನ ಅದೀನಿ. ಸರ್ ನೀವು ಸಿಮ್ ಯಾಕೆ ರೀಚಾರ್ಜ್ ಮಾಡಿಲ್ಲ? ಏನೋ ತಮ್ಮ, ನೀನು ಸಿಮ್ ನಾ ಯಾಕೆ ರೀಚಾರ್ಜ್ ಮಾಡಲಿ? ಅಲ್ಲ ಸರ್, ನನ್ನ ಸಿಮ್ ಅಲ್ರಿ ಸರ್, ನಿಮ್ಮ ಸಿಮ್ ಕಾರ್ಡ್ ಯಾಕೆ ರೀಚಾರ್ಜ್ ಮಾಡಿಲ್ಲ? ಅದು ಯಾಕೆ ಮಾಡಿಲ್ಲ ಅಂದ್ರೆ ಏನು ಮಾಡಲಿ, ನಾ ಉಚ್ಚಿ ಒಯ್ಲಕ್ಕೆ ಹೋದ್ರೆ ನಾನು ಉಚ್ಚಿ ಹಳದಿ ಕಲರ್ದ ಬರಾಕತ್ತಾವ ನೋಡ. ಹಳದಿ ಕಲರ್ ಉಚ್ಚಿ? ಈ ಹಳದಿ ಕಲರ್ ಉಚ್ಚಿಗೆ ಮತ್ತು ನಿಮ್ಮ ಸಿಮ್ ರೀಚಾರ್ಜ್ ಮಾಡೋದಕ್ಕೆ ಏನು ಸಂಬಂಧ ರೀ? ರೀಚಾರ್ಜ್ ಮಾಡೋ ರೊಕ್ಕ ಎಲ್ಲ ಡಾಕ್ಟರ್ ತಗೊಂಡು ಬಿಟ್ಟ. ಡಾಕ್ಟರ್ ತಗೊಂಡ? ಎದಕ್ಕೆ? ಯಾಕಂತ ಕೇಳ್ತಿಯಲ್ಲ ಮರ, ಅವಾಗ ಹೇಳಿದಿಲ್ಲ ನನಗ ಉಚ್ಚಿ ಹಳದಿ ಕಲರ್ದ ಬರಾಕತ್ತಾವಂತ. ಅದ ತೋರ್ಸಾಕ ಡಾಕ್ಟರ್ ಕಡೆ ಹೋಗಿದ್ದೆ, ಫೀಸ್ ಕೊಟ್ಟು ಬಂದೆ. ಆಯ್ತು ಇರ್ಲಿ ಕೊಂಡಪ್ಪರು ಇರ್ಲಿ. ಸರ್ ಇದು ಒಂದು ಮಾತು ಹೇಳ್ರಿ ನನಗೆ, ನೀವು ರೀಚಾರ್ಜ್ನ ಎಷ್ಟು ದಿನ ಮಾಡಂಗಿಲ್ಲ? ಅದು ಹಳದಿ ಉಚ್ಚಿ ಬರೋದು ಬಂದಾಗೋ ಮಟ. ಹಂಗಂದ್ರೆ ನಿಮಗೆ ಇಡೀ ಜೀವನ ಪರ್ಯಂತ ಹಳದಿ ಉಚ್ಚಿ ಬರೋದು ಬಂದಾಗಲಿಕ್ಕಂದ್ರೆ ನೀವು ಒಟ್ಟ ರೀಚಾರ್ಜ್ ಮಾಡಂಗಿಲ್ಲ ಅಂದಂಗ ಆಯ್ತ? ಇಲ್ಲ ಡಾಕ್ಟರ್ ಹೇಳ್ಯಾನ, ಒಂದಿನ ಉಚ್ಚಿ ಕಲರ್ ಚೇಂಜ್ ಆಕೈತೆ ಅಂತ. ರೀ ಕೊಂಡೆಪ್ಪ ಅವ್ರೆ, ಒಂದು ಮಾತು ಹೇಳ್ರಿ ನನಗೆ, ನಿಮಗೆ ರೀಚಾರ್ಜ್ ಮಾಡ್ಲಿಕ್ಕೆ ಆಗ್ಲಿಕ್ಕಂದ್ರೆ ಸಿಮ್ ಯಾಕೆ ತಗೋಬೇಕು? ಯಾಕಂದ್ರ 20 ರೂಪಾಯಿಗೆ ಒಂದು ಸಿಗ್ಲಾಗ್ತಿತ್ತು ದಾರ್ಯಾಗ ನಿಮ್ ಸಿಮ್. ರೀ ಕುಂಡೆಪ್ಪ, ನೀವು ರೀಚಾರ್ಜ್ ಮಾಡ್ಲಿಕ್ಕಂದ್ರೆ ಈ 20 ರೂಪಾಯಿ ಸಿಮ್ನು ಕೂಡ ಈಗ ಬಂದ್ ಆಕೈತಿ. ಬಂದಾದ್ರ ಆಗ್ಲಾಗ ಬಿಡ, ಡಾಕ್ಟರ್ ಹೇಳಿದಾಗ ನಾ ಕೇಳ್ಲಿಕ್ಕಂದ್ರ ನಾನು ಉಚ್ಚಿ ಒಯ್ಯೋ ಪೈಪ್ ಬಂದ್ ಆಕೈತಿ. ಓ ಮಗನ ರೀ ಸರ್, ನಿಮ್ ಪೈಪ್ ಕಿತ್ತು ಒಗಿರಿ ಆ ಕಡೆ. ಯಾಕೋ ಮಗನ ಭಾಳ ಮಾತಾಡಕತ್ತಿ? ಪೈಪ್ ಕಿತ್ತು ಒಗದ್ರೆ ನಾ ಉಚ್ಚಿ ಹಂಗ ಒಯ್ಲಿ ಹರ್ಷಿ ಮಗನ. ಸರ್ ಸಾರಿ ನಾ ಏನು ಹೇಳುದಂದ್ರೆ ಬರೀ ನೀವು ರೀಚಾರ್ಜ್ ಮಾಡ್ಕೊರಿ ಪಲ್ಲೆ ಸಾಕು. ರೀಚಾರ್ಜ್ ಮಾಡ್ಕೊಡ್ತು ಎಷ್ಟು ಸಲ ಹೇಳಾಕತ್ತೀವಪ್ಪ. ಮೊದಲೇ ನನಗೆ ಅರುಮರು ಕಾಯಿಲೆ, ಅದ್ರಾಗ ಈ ಪೈಪ್ ಯಾವಾಗ ಜಾಮ್ ಆಕೈತಿ ಯಾವಾಗಿಲ್ಲ ಅದೊಂದು ಟೆನ್ಷನ್. ನನಗೆ ಕಾರ್ಡ್ ಬೇಡ ನೀ ಮೊದಲು ತ್ರಾಸ ಕೊಡ್ಬೇಡ, ನೀ ಮೊದಲು ನಾ ಟೆನ್ಷನ್ ಆಗಿದ್ದೀನಿ. ಫೋನ್ ಇಡು. ಸರ್ 20 ದಿನ ಆಯ್ತ್ರಿ ನಿಮ್ಮ ರೀಚಾರ್ಜ್ ಕ್ಲಾಸ್ ಆಗಿ. ಅಲ್ಲೋ ಮಗನ, ನೀ ನನ್ನ ಜೋಡಿ ಅಗ್ರಿಮೆಂಟ್ ಮಾಡಿ 20 ದಿವ್ಸನ್ಯಾಗ ರೀಚಾರ್ಜ್ ಮಾಡ್ಬೇಕಂತ. ಹಂಗಿಲ್ಲ ಸರ್, ಕಸ್ಟಮರ್ ರೀಚಾರ್ಜ್ ಮಾಡ್ಲಿಕ್ಕಂದ್ರೆ ಅವರಿಗೆ ರೀಚಾರ್ಜ್ ಮಾಡ್ಕೋರಿ ಅಂತ ತಿಳಿಸೋದು ನಮ್ಮ ಕೆಲಸ. ಅದಕ್ಕಾಗಿ ಕಂಪ್ನಿದವರು ನಮ್ಗೆ ಸಂಬಳ ಕೊಟ್ಟು ಇಟ್ಟಾರ ಇಲ್ಲಿ. ಎಷ್ಟೈತಿ ಪಗಾರ ನಿನಗೆ? ಸರ್ ಇದು ಪ್ರೈವೇಟ್ ವಿಷಯ, ನಮ್ಮ ಸಂಬಳದ ಬಗ್ಗೆ ನಾವು ಯಾರಿಗೂ ಹೇಳಂಗಿಲ್ಲ. ಹೌದೋ ಮಗನ, ನನ್ನ ಪ್ರೈವೇಟ್ ವಿಷಯ ಎಲ್ಲ ನೀ ತಿಳ್ಕೊಂಡೆ, ಈಗ ನಿನ್ನ ಪ್ರೈವೇಟ್ ವಿಷಯ ನನಗೆ ಹೇಳಂಗಿಲ್ಲ. ನಿಮ್ಮ ಪ್ರೈವೇಟ್ ವಿಷಯ ನನಗೆಲ್ಲ ಹೇಳಿರಿ ನೀವು? ಆವಾಗಿಂದ ಏನೋ ಹೇಳ್ಕೊಳಾಗತ್ತೀನಿ, ನನಗೆ ಗುಪ್ತ ರೋಗ ಆಗಿತ್ತು ಕಾಡ್ತೈತಿ. ಓ ಯಪ್ಪ. ಗುಪ್ತ ರೋಗ ಅಂದ್ರ? ಅದೇ ಓ ಮರಾಯ, ಹಳದಿ ಉಚ್ಚಿ, ಪೈಪ್, ಡಾಕ್ಟರ್, ಪೈಪ್ ಜಾಮ. ರೀ ಕುಂಡೆಪ್ಪ ಅವ್ರೆ, ನಿಮ್ ಪೈಪ್ ಕಿತ್ತು ಒಗಿರಿ ಆ ಕಡೆ. ಯಾಕೋ ಮಗನ, ಮತ್ತ ಪೈಪ್ ಕಿತ್ತು ಒಗಿತೀನಿ? ಕುಂಡೆಪ್ಪ ಹೆಸರೈತಿ ನಂದ. ಸುತ್ತ ಹಳ್ಳಿಯಾಗ ನನ್ನ ಭಾಳ ಹೆಸರೈತಿ. ಸುತ್ತ ಹಳ್ಳಿ ಅವ್ರ ನನಗೆ ನ್ಯಾಯ ಬಗೆಹರಿಸ್ಲಕ್ಕ ಕರೆಸ್ತಾರ. ಅಂಬಾಸೆಡರ್ ಕಾರ್ನ್ಯಾಗ ಹೋಗ್ತೀನಿ, ನ್ಯಾಯ ಬಗೆಹರಿಸಿ ಬರ್ತೀನಿ. ಅಂಬಾಸೆಡರ್ ನಂದ ಪೈಪ್ ಕಿತ್ತು ಒಗಿತೀನಿ. ಓ ಮರ, ಇವ ಇಲ್ಲಿದ್ ಗಂಡು ಬಿದ್ದೋಪ್ಪ. ರೀ ಸರ್, ಸಿಟ್ ಹಾಕ್ಬೇಡ್ರಿ ನೀವು. ರೀಚಾರ್ಜ್ ಮಾಡ್ಕೊರಿ, ರೀಚಾರ್ಜ್ ಮಾಡ್ಲಿಕ್ಕಂದ್ರೆ ನಿಮ್ ಸಿಮ್ ಕಾರ್ಡ್ ಬಂದ್ ಆಕೈತ್ರಿ. ಬಂದ್ ಆತರ ಆಗ್ಲಿ ಬಿಡ, 20 ರೂಪಾಯಿನಾಗ ಸಿಗ್ತಾವ ನಿಮ್ ಕಂಪನಿ ಸಿಮ್. 20 ರೂಪಾಯಿನಾಗ ಮತ್ತೆ ಹೊಸ ಸಿಮ್ ತಗೋತೀನಿ. ನಿನ್ ಸಿಮ್ ಸಲುವಾಗಿ ನನ್ನ ಪೈಪ್ ಕಿತ್ತು ಹೋಗಿಲ್ಲ ನಮ್ಮ ಮಗನ. ನಾವ್ನ ರೀಚಾರ್ಜ್ ಮಾಡಲಿಕ್ಕೆ ಹಾಳಾಗಿ ಹೋಗ, ನಿನ್ ಸಿಮ್ ಕಾರ್ಡ್ ಬಂದ್ ಮಾಡ್ಬಿಡ್ತೀನಿ. ಹಲೋ ಇಟ್ಟು ನೋಡು ಫೋನ್ ಮಗನ, ಹಚ್ಚ ಮಗನ. ನೀ ಇನ್ನೊಮ್ಮೆ ಫೋನ್ ರೀಚಾರ್ಜ್ ಮಾಡಂಗಿಲ್ಲ, ಏನ್ ಮಾಡ್ತೀನಿ ಮಾಡ್ಕೊನಿ. ಅಕಸ್ಮಾತ್ ಬಂದ್ ಮಾಡಿರಿ ಫೋನ್ಗೇನ ನಿನ್ನ ನೋಡ್ಕೊತ ಬಿಡ್ತೀನಿ. ನಿಮ್ ಕಂಪನಿ ಮೇಲೆ ಕೇಸ್ ಹಾಕ್ತೀನಿ ಮಕ್ಕಳ್ರೆ ಒಯ್ದ.